ಅದೆಲ್ಲ ತಕ್ಷಣ ಬರ್ಬಳ ಅನ್ಕೊಡ್ತದೆ. ನೋಡಿ ಸ್ನೇಹಿತರೆ, ನಾಗರಾವು ನೋಡಿ ಹೆಂಗಿದೆ ಮೂಟೆಗಳು, ಮೂಟೆಗಳು ಹೆಂಗಿದೆ ಈಗ ಹಾಕಂದ್ರೆ ಬರ್ದೇನು ಮಾಡೋದು. ಇಷ್ಟು ಪೂರ ಅಡಸ್ತಾರೆ. ಬಾಟ್ಲಿದ್ಯಾ? ಬಾಟ್ಲಾಯ್ತಾ? ನಾವು ಮಾಡೋ ಕೆಲಸ ಮಾಡ್ತೀವಿ ಗುರು, ಮಾಡ್ತೀವಿ ಹೇಳು, ನಾನೇ ಕರ್ಕೊಯ್ತೀನಿ ನಾವು ಮಾಡುವಂತ. ಅವೆಲ್ಲ ಮೂಢನಂಬಿಕೆ ಅಣ್ಣ. ಸ್ನೇಹಿತರೆ, ತುಂಬ ಹೆವಿ ಬಿಸಿಲಿದೆ. ಬಿಸಿಲು ಇರೋದ್ರಿಂದ ಹಾವುಗಳು ಬಿಲದಲ್ಲಾಗಲಿ ರೋಡಲ್ಲಾಗಲಿ ರೋಡ್ ಸೈಡಲ್ಲಿ ಇರೋಕ್ಕೆ ಹೋಗಲ್ಲ. ಎಲ್ಲಿ ತಂಪಾದ ವಾತಾವರಣ, ಎಲ್ಲಿ ನೀರಿನ ಜಾಗ ಇರುತ್ತೆ ಆ ಜಾಗಗಳಿಗೆ ತುಂಬ ಹೆಚ್ಚಾಗಿ ಬರುತ್ತೆ. ಆದಷ್ಟು ಮನೆ ಬಾಗಿಲು ಹಾಕ್ಕೊಂಡು ಸೇಫ್ ಆಗಿರಿ. ನಿಮ್ಮ ಹೆಸರು? ಯಾರ್ದು ಮನೆ? ನಿಮ್ಮ ಹೆಸರು? ಸಿಂಧು. ಸ್ನೇಹಿತರು, ರಾಮನಗರ ಜೈಪುರ ಒಂದವರು. ಎಳೆ ಅಂದ್ರಲ್ಲ, ನನಗೇನು ಗೊತ್ತು, ಸ್ವಾಮಿ ಎಲ್ಲ ಮಾಡಕ್ಕೆ ಹೋಗ್ಬಿಡಿ. ಆಯ್ತು. ಓಕೆ ಸ್ನೇಹಿತರೆ, ಇದು ಕೂಡ ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರಾ ನಾಗರಾವು, ವೆರಿ ಡೇಂಜರಸ್ಸು. ಸರಿ ಸ್ನೇಹಿತರೆ, ಇದು ಕೂಡ ಪ್ಯಾಕ್ ಆಯಿತು. ಇದಕ್ಕೆ ಯಾವ್ದೊಂದು ಸೂಟೇಬಲ್ ನೇಚರ್, ಇದನ್ನು ರಿಲೀಸ್ ಮಾಡೋಣ ಎಲ್ಲರಿಗೂ. ಜೈ ಆಂಜನೇಯ. ಸ್ನೇಹಿತರೆ, ಜಸ್ಟ್ ಜೈಪುರ ಊರಿನಲ್ಲಿ ಒಂದು ಮನೆಯ ಒಳಗಿದ್ದಂಥ ಹಾವು ರಿಲೀಸ್ ಕೂಡ ಆಯಿತು ಎಲ್ಲರಿಗೂ. ಜೈ ಆಂಜನೇಯ. ಮ್ಯಾಲೆ ನೋಡ್ರ ಟಾಪ್ ಹೋಗ್ತೀರಾ? ಎಷ್ಟು ನೋಡಿ ತಪ್ಪಾದಣ ಹಳೇದು ಕರಿಯ ನಂಬರ್ ಮುಡ್ಕೋಬೇಕು. ನಾವು ಬೇಕಾಗ್ತದೆ ನಮ್ಗೆ. ಎಲ್ಲೂ ಜಾಗ ಇಲ್ಲ ಅಷ್ಟೇ, ಇನ್ನೇನು ಇಲ್ಲ. ಹೌದಾ? ಎಷ್ಟೊತ್ತಾಯ್ತು? 1 ಅವರ್ ಆಯ್ತು. ನಿಮಗೆ ಫೋನ್ ಮಾಡಿದಾಗ ಕರೆಕ್ಟಾಗಿ. ಹೌದಾ? ಈಗ ತೆಗೆದು ಬಂದೆ. ಭಾಳ ಆಡ್ಸ್ಕೊಂಡು ಬಂದಿದ್ದೀನಿ ಹಿಂಗೆ ಟಾರ್ಪಲ್ ಮೇಲೆ. ಲೈಟ್ ಇದೆಯಾ ಹೊರಗಡೆ? ಟಾರ್ಚ್ ಇಲ್ವಾ? ಟಾರ್ಚ್ ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ ಇಲ್ಲ. ಬ್ಯಾಟ್ರಿ ತರಬೇಕಿಲ್ಲ. ಕಪ್ಪೆ ನೋಡಿದೈತೆ? ಹಾಂ, ಕಪ್ಪೆನೇ. ಅದೇನೆ ಕಪ್ಪೆ ಹಿಡಿದ್ಬಿಟ್ಟೆ, ಅದು ಮಲಗಿಬಿಟ್ಟದೆ. ಆ ಟಾರ್ಪಲ್ ಕೆಳಗೆ ಇದ್ದದ್ದು, ಟಾರ್ಪಲ್ ಮ್ಯಾಲೆ ಕರೆಕ್ಟಾಗಿ ಮಲಗಿತ್ತು. ಹಾಂ, ಅಲ್ಲೇ ಎಡೆಯಲ್ಲೆಲ್ಲ ಅಲ್ಲೇ ಇರ್ತದೆ.
ಪ್ಲಾಸ್ಟಿಕ್ ಕ್ರೇಟ್ ಕೊಟ್ಬಿಟ್ರೆ ಕೂತಿದ್ದೀರಿ ಅವಾಗಿಂದ. ಅವ್ರಿಗೆ ಫೋನ್ ಮಾಡುತ್ತೆ ಅಂದ್ರೆ ಅಳ್ಳಾಡಲಿಲ್ಲ. ನೋಡುತ್ತಾ ಹೋಗಿಲ್ಲ. ಎತ್ತೋ ಇಷ್ಟೊತ್ತು ಗಂಟ ಒಂದು 20 ನಿಮಿಷ ಆಯಿತು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಕ್ರೇಟೆಲ್ಲ ಆಯಿತು ಹೊಗಳೋದು. ಇಲ್ಲಿ ತೋಟದ ಮನೆ ಇರೋದ್ರಿಂದ ಮತ್ತು ಇದು ಮಿಷಿನ್ ಮನೆ, ಸ್ವತಃ ಬಾವಿಗಳಿದೆ. ಈ ಬಾವಿಗಳಂತಂದಮೇಲೆ ಅಲ್ಲಿ ನೀರಾವು ಹೆಚ್ಚಾಗಿರ್ತದೆ. ಇದು ಕೂಡ ಅದೇ ಜಾಕೆಟ್ ಕೀಲ್ ಬ್ಯಾಗ್ಬಿಟ್ಟೈತೆ. ನಿಮ್ಮ ಹೆಸರು? ಶಿವಸ್ವಾಮಿ. ಸ್ನೇಹಿತರೆ, ಇದು ಚಿಕ್ಕನಹಳ್ಳಿ ಒಂದು ಊರು ಕೂಡ ಇದೆ. ಆದಷ್ಟು ಈ ತೋಟದ ಮನೆಯಲ್ಲಿ ಮಿಷಿನ್ಗಳ ಮನೆ ಇರ್ತವೆ. ಅಲ್ಲಿ ಒಂದು ಮೋಟ್ರದ್ದು ಸ್ವಿಚ್ಗಳಿರ್ತವೆ. ಮೋಟ್ರು ಹತ್ರ ಕುಡ್ಲುಗಳು ಮಡಗಿರ್ತೀರ. ರಾತ್ರಿ ಹೋಗಿ ಬೆಳಗ್ಗೆ ಬರುವಾಗ ಸ್ವಲ್ಪ ಆದಷ್ಟು ಚೆಕ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಿ, ಕೈ ಹಾಕಿ. ಯಾಕೆಂದರೆ ಅಲ್ಲಿ ಹಾವುಗಳು ಇದ್ದೇ ಇರ್ತವೆ. ರಾತ್ರಿ ಸಂಚಾರಿ ಹಾವುಗಳು ಬೇಟೆ ಆಡಿಕೊಂಡು ಆ ಜಾಗದಲ್ಲಿ ಕೂತಿರ್ತವೆ. ಹುಷಾರಾಗಿರಿ, ಸೇಫಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಜಯ. ಹೋಗ ನೀನು ನೀರಿಗೆ ನೋಡಿ. ಇದು ಬ್ರೌನಲ್ಲಿರೋದು ಕಾಫಿ ಕಲರಲ್ಲಿ. ಈಗ ಆ ತೋಟದ ಮನೆಯವರು ಸಡನ್ನಾಗಿ ಇದನ್ನು ನೋಡಿದಾಗ ಇವನೇನು ಮಾಡ್ತಾನೆ ಗೊತ್ತಾ, ಹೆಡೆ ಬೀಸ್ತಾನೆ. ಆವಾಗ ದೊಡ್ಡ ಕರಿನಾಗರು ಅಂತ ತಿಳ್ಕೊಂಡು ಈ ಹಾವನ್ನ ಹೆದರ್ಕೊಂಡು ಸುಮಾರು ಒಂದು 2 ಅವರ್ ಕೆಲಸ ನಿಲ್ಲಿಸಿದ್ರು, ತೋಟದ ಕೆಲಸ. ನಾನು ಕೂಡ ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಕೆಲಸ ಮಾಡ್ದೆ ಹೊರಗಡೆ ಕ್ರೇಟೆಲ್ಲ ಎತ್ತಾದ್ಮೇಲೆ ಇವ್ರು ಕಾಣಿಸ್ಕೊಂಡ್ರು. ಬರ್ಚಾಲಕ ಅವನು ಹೆದರ್ಸಿದ್ರಲ್ಲಿ. ಹೋಗ ಅವನು ನೀರು ಹಾವು ಅಂದರೆ ಜಾಕೆಟ್ ಕೀಲ್ ಬ್ಯಾಗ್. ಯಾವ ಹಾವು ಕೂಡ ನೀರಲ್ಲಿ ಸಡನ್ನಾಗಿ ಹಿಂಗೆ ಹೋಗಲ್ಲ ನೋಡಿ. ಈಗೆಲ್ಲೂ ಕಾಣಿಸಲ್ಲ, ಅವನು ಹೋದ. ಮತ್ತು ಇಂಥ ಜಾಗದಲ್ಲೇ ತುಂಬ ಹೆಚ್ಚಾಗಿ ಇವು ಈ ಕೆರೆಗಳಲ್ಲಿ, ಬಾವಿಗಳಲ್ಲಿ, ಮೋರಿ ಹತ್ತಿರ ಎಲ್ಲೆಲ್ಲ ಜಾಗ, ಇಂಥ ಜಾಗಗಳಲ್ಲಿ ಹೆಚ್ಚಾಗಿರ್ತಾರೆ. ಕಚ್ಚೋದ್ರಲ್ಲಿ ಎಕ್ಸ್ಪರ್ಟು. ಕಚ್ಚರೆ ಮನುಷ್ಯನಿಗೇನು ತೊಂದರೆ ಇಲ್ಲ, ಆದರೆ ಮನುಷ್ಯನಿಂದ ಅವನು ತೊಂದರೆ. ಮತ್ತು ಅಲ್ಲಿಂದ ಸ್ನೇಹಿತರೆ ಸೇಫಾಗಿ ರೆಸ್ಕ್ಯೂ ಮಾಡಿ ಒಂದು ಸೇಫ್ ಆದ ನೇಚರಲ್ಲಿ ಇದನ್ನು ರಿಲೀಸ್ ಕೂಡ ಆಯಿತು. ಮತ್ತು ಎಲ್ಲರಿಗೂ ಜಯ ಆಂಜನೇಯ. ಇಲ್ಲ ಆಯ್ತಾ? ಈ ಕಡೆ ಬರ, ಈ ಕಡೆ ಇಲ್ಲಿ ಕಡೆ ತೊಡ್ದಾ ಅಂದ್ರೆ ಆವಾಗಿಂದ ಇಲ್ಲೇ ಇತ್ತು. ಅದು ಇಲ್ಲ ಬಂದಿರೋದ ಬಂದದಲ್ಲ, ಹುಡುಗರು ನೋಡ್ಯಾರ, ನೋಡಿ ನಮ್ಮನ್ನು ಕರೆದಲ್ಲ. ನಾವು ಹಂಗಾಗಿ ಬಂದು ಅದನ್ನ ಸುಮ್ಮನೆ ಇಲ್ಲೇ ತರಬೇಕು. ಇಲ್ಲೇ ಕುತ್ಕೊಂಡದ. ನೋಡಿ ಎಂಥ ಜಾಗ ಇದಕ್ಕೆ. ಮತ್ತು ಇಲ್ಲಿ ಹಾಕಿರುವಂಥ ಈ ಬಿದಿರು ಮರಗಳು ಪಟ್ಟಿಗಳಲ್ಲಿ ಇದಕ್ಕೆ ಒಂದು ಒಳ್ಳೆಯ ವಾತಾವರಣ ಸಿಗ್ಬೋದು ಮತ್ತು ಇಲ್ಲಿ ಒಳ್ಳೆಯ ಆಹಾರ ಸಿಗ್ಬೋದು. ಆದ್ದರಿಂದ ಇಂಥ ಜಾಗಗಳು ತುಂಬ ಇಷ್ಟಪಡ್ತೀವಿ. ಮತ್ತು ಇಂಥ ಜಾಗದಲ್ಲಿ ಇಂಥ ಹಾವುಗಳು ತುಂಬ ಹೆಚ್ಚಾಗಿ ಕಾಣಿಸ್ತವೆ, ಹೆಚ್ಚಾಗಿ ಸಿಗ್ತವೆ.
ನಾವು ಮನೆ ಹತ್ರ ಗಾರ್ಡನಲ್ಲಿ ಮತ್ತು ಈ ಥರ ತೋಟದ ಮನೆಯಲ್ಲಿ ತುಂಬ ಹುಷಾರಾಗಿರ್ಬೇಕು, ಸೇಫಾಗಿರ್ಬೇಕು. ಬನ್ನಿ ನೋಡೋಣ ಅಲ್ಲಿ ಯಾವ ಹಾವಿದೆ ಅಂತ. ಮತ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದು, ಇದು ಯಾವ ಊರು ಇದು? ಹಾವಿಕೆರೆ. ಸ್ನೇಹಿತರೆ ಹಾವಿಕೆರೆ ಅಂತ ಒಂದು ಊರು, ಮತ್ತು ಇದು ಮಾದಾಪುರ ಮತ್ತು ನಮ್ಮ ಈ ಮಧುಸಾಪುರ ದೊಡ್ಡಿ ಒಂದು ಊರು ಕೂಡ ಇದೆ. ನೋಡೋಣ ಯಾವ ಹಾವು. ವಿಡಿಯೋ ಮಾಡ್ಕ ಪೂರ ವಿಡಿಯೋ ಮಾಡ್ಕ ನಂಗೆ ಹಾಕಿ. ಮಣ್ಣು ಹಿಡ್ಕೊಂಡ್ರೆ ಹಂಗೈತೆ ನಮ್ದು. ಇಲ್ಲ ಇಲ್ಲ, ಅದು ದೊಡ್ಡದಲ್ವ ಅದು. ಹೆಚ್ಚಬೇಡ ಸುಮ್ಮನೆ. ಹೊರಗಡೆ ಹಾಕ್ಬೇಕು ತಡೆಯೋಣ, ನಾವು ಸ್ವಲ್ಪ ಒಣಗಿ ಹಾಕ್ಬೇಕು. ಆಯಿತು, ನಂದೇ ಕಳಿಸ್ತೀನಿ, ನಂದ್ರಲ್ಲ ಆಯಿತು. ಕಿಸಿದ್ರೆ ಪ್ಯಾಕ್ ಕೂಡ ಆಯಿತು. ಇದೊಂದು ಇಂಡಿಯನ್ ರ್ಯಾಟ್ ಸ್ನೇಕ್, ಅದರದ್ದು ಕೇರೆ ಹಾವು. ನಮ್ಮ ಸುತ್ತ ಇರುವಂಥ ಇಲಿಗಳು, ಕಪ್ಪೆಗಳು ಅಂಥವೆಲ್ಲ ತಿಂದು ನಮ್ಮ ಸುತ್ತ ಇರೋ ನೇಚರ್ನ ಕಾಪಾಡಿಕೊಂಡು ಈ ಹಾವು ಬದುಕೋದು. ಆದಷ್ಟು ಇಂಥ ಈ ಕೇರೆ ಹಾವುಗಳು, ನಾಗರ ಹಾವುಗಳು, ಕೊಕ್ಮಂಡ ಹಾವುಗಳು ಹೆಚ್ಚಾಗಿ ಕಾಣಿಸ್ಕೊಂಡಾಗ ನೀವೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಒಳ್ಳೆ ಆಹಾರ ಇದೆ, ಒಳ್ಳೆ ಜಾಗ ಇದೆ ಅಂತ ಅರ್ಥ. ರಾಜ್ ಓಕೆ, ಇದೊಂದು ತೋಟದ ಮನೆ ಸ್ನೇಹಿತರೆ. ಮತ್ತು ಮಾವಿನ ಮರ, ಸ್ವಲ್ಪ ಮಾವಿನ ಮರದಲ್ಲಿ ಇರುವಂಥ ಒಂದು ಪಕ್ಷಿ ಗೂಡು, ಪಕ್ಷಿ ಮೊಟ್ಟೆಗಳು ಇಂಥವನ್ನು ಬೇಟೆ ಆಡ್ತದೆ. ಎಷ್ಟೇ ದೊಡ್ಡ ಮರ ಆಗಿರಲಿ ಅವನು ಬೇಟೆ ಆಡ್ತಾಯಿದ್ವು. ಸರಿ ಸದ್ರೆ, ಅದು ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ ಇದೆ. ರಿಲೀಸ್ ಮಾಡೋಣ ಎಲ್ಲರಿಗೂ. ಲವ್ ಯು ಆಲ್. ಚೆನ್ನಾಗಿ ಸ್ನೇಹಿತರೆ, ಜಸ್ಟ್ ನಮ್ಮ ಒಂದು ಹಾವಿಕೆರೆ ಮತ್ತು ಒಂದು ಫಾರ್ಮ್ ಹೌಸ್ನಲ್ಲಿ ಸಂರಕ್ಷಣೆ ಮಾಡಿದಂತಹ, ಅಲ್ಲಿಂದ ಸಂರಕ್ಷಣೆ ಮಾಡಿ ಸೇಫಾಗಿ ಒಂದು ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯಿತು. ಮತ್ತು ಎಲ್ಲರಿಗೂ ಚೆನ್ನಾಗಿ